ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಂದನ್. ಇಂದು ನಾನು ಹೇಳ್ತಾ ಇರೋ ಕತೆ ಸುಮಾರು 4-5 ವರ್ಷಗಳ ಹಿಂದೆ ನಡೆದಿರೋದು. ಆವಾಗ ನಾನಿನ್ನೂ ಕಾಲೇಜಲ್ಲಿ ಓದ್ತಿದ್ದೆ. ಆದರೆ ಇಂದು ನನಗೆ ಮದುವೆಯಾಗಿ ಒಂದು ಮಗು ಇದೆ. ನನ್ನ ಜೀವನದಲ್ಲಿ ನಡೆದ ಆ ಘಟನೆಯಿಂದ ನನಗೆ ಮದುವೆ ಅಂದರೆ ಭಯ ಆಗ್ತಿತ್ತು. ಆದರೆ ಏನು ಮಾಡೋದು, ಮನೆಯವರ ಒತ್ತಡದಿಂದ ಮದುವೆಯಾಗಿ ಇವತ್ತೊಂದು ಮಗುನೂ ಇದೆ. ಆದರೂ ಅಂದು ನಡೆದ ಆ ಘಟನೆ ನನಗೆ ಇಂದಿಗೂ ಕಣ್ಣ ಮುಂದೆ ನೆನಪಿದೆ. ಆ ಘಟನೆ ನಡೆದಿದ್ದು ಒಳ್ಳೆಯದಾಯ್ತೋ ಕೆಟ್ಟದಾಯ್ತೋ ಗೊತ್ತಿಲ್ಲ, ಆದರೆ ನನ್ನ ಜೀವನದಲ್ಲಿ ಒಂದು ತಿರುವನ್ನಂತೂ ನೀಡ್ತು. ಅದು ಯಾವುದು ಅಂತ ಘಟನೆ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗ ನೀವು ನೋಡಲೇಬೇಕು. ಕತೆ ತುಂಬಾ ಚೆನ್ನಾಗಿದೆ, ಸರಿನಾ? ನಾನು ನೋಡೋಕೆ ಸುಂದರವಾಗಿದ್ದೀನಿ. ಗುಂಗುರು ಕೂದಲು, ಎಲ್ಲಕ್ಕಿಂತ ಆಕರ್ಷಕವಾಗಿರೋದು ನನ್ನ ಕೆನ್ನೆ ಮೇಲಿರೋ ಗುಳಿ. ಆ ಗುಳಿಯಲ್ಲಿ ಎಷ್ಟು ಜನ ಬಿದ್ದಿದ್ದಾರೋ ಗೊತ್ತಿಲ್ಲ, ಆದರೆ ನಾನಂತೂ ಯಾರಿಗೂ ಬೀಳಲಿಲ್ಲ. ನಾನು ಓದೋದ್ರಲ್ಲಿ ಚತುರೆ. 10ನೇ ಕ್ಲಾಸನ್ನು ಡಿಸ್ಟಿಂಕ್ಷನಲ್ಲಿ ಪಾಸಾದೆ. ಅದಾದಮೇಲೆ ನಾನು PUCಯಲ್ಲಿ ಬಯಾಲಜಿ ತಗೊಂಡೆ. ಅದರಲ್ಲೂ ಜೈಬೇರಿ ಫಲಿತಾಂಶನ ಪಡೆದೆ. ಇದಕ್ಕೆ ಕಾರಣಕರ್ತರು ನನ್ನ ತಂದೆ ತಾಯಿ ಮತ್ತು ನನಗೆ ಹೇಳಿಕೊಟ್ಟ ನನ್ನ ಟೀಚರ್ಸ್. ಇದಾದಮೇಲೆ ನಾನು ಡಿಗ್ರಿ ಕಾಲೇಜಿಗೆ ಸೇರಿದೆ. ಅಲ್ಲೂ ಸಹ ನಾನು ಬಯಾಲಜಿ ಇರೋದನ್ನೇ ತಗೊಂಡೆ, ಯಾಕಂದರೆ ನನಗೆ ವಿಷಯ ಆಸಕ್ತಿದಾಯಕವಾಗಿದೆ. ಕಾಲೇಜು ನಮ್ಮ ಮನೆಯಿಂದ ಒಂದು 20 ನಿಮಿಷ ದೂರದಲ್ಲಿದೆ ಇತ್ತು. ನನಗೆ ಸ್ನೇಹಿತರು ಯಾರೂ ಇರಲಿಲ್ಲ, ಯಾಕಂದರೆ ಅವರೆಲ್ಲ ಬೇರೆ ಕಡೆ ಸೇರಿದರು. ನಾನು ಕಾಲೇಜಲ್ಲಿ ಒಬ್ಬಂಟಿಯಾದೆ. ಹೊಸ ಸ್ನೇಹಿತರನ್ನು ಮಾಡ್ಕೋಬೇಕಾಗಿ ಬಂತು. ಕಾಲೇಜು ತುಂಬ ಚೆನ್ನಾಗಿದೆ, ಅಲ್ಲಿರೋ ಎಲ್ಲರೂ ಸಹಾಯ ಮಾಡಿದ್ದಾರೆ. ಆದರೆ ನಾನು ಅಂದ್ಕೊಂಡ ಪಾಠ ಇಲ್ಲಿ ಬೇರೆಯೇ ಇದೆ. ತುಂಬಾ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ತುಂಬ ಸಮಯ ಹಿಡಿಯುತ್ತೆ. ಮತ್ತು ನಾವು ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಬೇಕು, ಆವಾಗಲೇ ನಮ್ಗೆ ಅರ್ಥ ಆಗೋದು. ಅದಕ್ಕೆ ನಾನು ಬಹಳಷ್ಟು ಕಾಲ ಲೈಬ್ರರಿಯಲ್ಲಿನೇ ಇರ್ತಿದ್ದೆ. ನನಗೆ ದೊಡ್ಡ ವಿಜ್ಞಾನಿ ಆಗಬೇಕು ಅನ್ನೋ ಆಸೆ. ಕಾಲೇಜಿನ ಮೊದಲ ವರ್ಷ ಸಲೀಸಾಗಿ ಕಳೆದು ಹೋಯಿತು. 2ನೇ ವರ್ಷ ನಮಗೆ ಹೊಸ ಟೀಚರ್ ಒಬ್ಬರು ಬಂದರು. ಅವರು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡಿ ನಂತರ ಈ ಕಾಲೇಜಿಗೆ ಸೇರಿದರು. ಅವರಲ್ಲಿರೋ ಜ್ಞಾನ ಅಪಾರ. ಅವ್ರು ಮಾತಾಡ್ತಾ ಇದ್ದರೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅವ್ರು ಯಾವುದೋ ಒಂದು ರಿಸರ್ಚ್ ಕೆಲಸದಲ್ಲಿ ಇದ್ದರು. ನಾನು ಅವರನ್ನು ಭೇಟಿಯಾದೆ. ಅವ್ರಿಗೆ ಹೇಳಿದೆ, ಸರ್, ನಾನು ನಿಮ್ಮ ಜೊತೆ ಸೇರ್ಕೋಬೋದಾ? ಅದಕ್ಕೆ ಅವರಂದರು, ನಾವು 2ನೇ ವರ್ಷದ ವಿದ್ಯಾರ್ಥಿಗಳನ್ನು ತಗೊಳ್ಳೋದಿಲ್ಲ, ನಾವು ಕೊನೆಯ ವರ್ಷದ ವಿದ್ಯಾರ್ಥಿಗಳನ್ನು ಮಾತ್ರ ಸೇರಿಸ್ಕೊಳ್ಳೋದು. ಆದರೂ ನೀನು ಕೇಳ್ತಿದ್ಯಾ, ನೋಡೋಣ, ತಿಳಿಸ್ತೀನಿ ಅಂತ ಹೇಳಿದ್ರು. ನನಗೆ ಅವ್ರ ಮಾತು ಅಷ್ಟು ಸಮಾಧಾನ ತರಲಿಲ್ಲ. ಹೇಗಾದರೂ ಮಾಡಿ ಈ ಕೆಲಸನ ಗಿಟ್ಟಿಸ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದೆ. ಅಂದಹಾಗೆ ನಮ್ಮ ಪ್ರೊಫೆಸರ್ ಸರ್ ನೋಡೋಕೆ ಹ್ಯಾಂಡ್ಸಮ್ ಆಗಿದ್ದಾರೆ. ಅವ್ರಿಗಿನ್ನ 30 ವರ್ಷ ದಾಟಿಲ್ಲ ಅಂತ ಅನಿಸುತ್ತೆ. ಅವ್ರ ಹುಡುಗಿರನ್ನು ಅಷ್ಟು ಮಾತಾಡ್ಸಲ್ಲ, ದೂರನೇ ಉಳಿತಾರೆ. ನಮಗೆ ಒಂದಿಷ್ಟು ದಿನ ಅವರ ಹೆಸರು ಸಹ ಗೊತ್ತಿರಲಿಲ್ಲ. ಆಮೇಲೆ ನಂತರ ತಿಳಿತು ಅವರ ಹೆಸರು ಮೋಹನ್ ಸರ್ ಅಂತ. ನಾನು ದಿನ ಅವ್ರ ಹಿಂದೆನೇ ಇರ್ತಿದ್ದೆ. ಸರ್, ನಾನು ಸೇರ್ತೀನಿ, ನೀವು ನನ್ನ ಮೇಲೆ ನಂಬಿಕೆ ಇಡಿ, ಕೆಲಸ ಮಾಡ್ತೀನಿ, ನಂಗೆ ಜ್ಞಾನನ ಹೆಚ್ಚಿಸ್ಕೊಳ್ಬೇಕು, ಅವಕಾಶ ನೀಡಿ. ಅವರು ನಿರಾಕರಿಸ್ತಾನೇ ಇದ್ದರು. ಆದರೆ ಅವರು ಒಪ್ಪಲೇಬೇಕಾದ ಸಂದರ್ಭ ಒಂದು ಸೃಷ್ಟಿಯಾಯಿತು. ಅದೇನು ಅಂದರೆ, ಕೊನೆಯ ವರ್ಷದ ವಿದ್ಯಾರ್ಥಿಗಳು, ಅವರಿಗೆ ಪರೀಕ್ಷೆ ಹತ್ತಿರ ಇದ್ದಿದ್ದರಿಂದ ಅವ್ರು ಯಾರೂ ನಾವು ಬರೋದಿಲ್ಲ ಅಂತ ಹೇಳಿದ್ರು. ಆದರೆ ಕೆಲಸ ನಿಲ್ಲುತ್ತೆ ಅನ್ನೋ ಚಿಂತೆ ಸರ್ಗೆ. ಅದಕ್ಕೆ ನನ್ನನ್ನು ಕರೆದು, ನೋಡಮ್ಮ, ಇಲ್ಲಿವರೆಗೂ ಇಷ್ಟು ಕೆಲಸ ಆಗಿದೆ, ಇಲ್ಲಿಂದ ಇದು ಸಾಗಬೇಕು, ನಾನು ಹೇಗೆ ಮಾಡಬೇಕು ಹೇಳ್ತೀನಿ, ನೀನದನ್ನು ಫಾಲೋ ಮಾಡು ಅಂತ ಹೇಳಿಕೊಟ್ರು. ನನಗೆ ಲಡ್ಡು ಬಂದು ಬಾಯಿಗೆ ಸೇರಿದಷ್ಟು ಖುಷಿ. ಇಂಥ ದೊಡ್ಡ ವಿಜ್ಞಾನಿ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ಮೊದಲೇ 2 ದಿನ ಕಷ್ಟ ಆಯಿತು. ಅದರಲ್ಲೂ ನಾನು ಕೆಲಸ ಪಾಠಗಳಾದಮೇಲೆ ಮಾಡಬೇಕಾಗಿತ್ತು.
ಅದಕ್ಕೆ ನಾನು ಸಂಜೆ ಉಳಿಬೇಕಾಗಿ ಬರ್ತಿತ್ತು. ನಾನು ಮನೆಯಲ್ಲಿ ತಿಳಿಸಿದ್ದೆ, ಅವ್ರಿಗೆ ಏನೂ ಅಭ್ಯಂತರ ಇರಲಿಲ್ಲ. ಆದರೂ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನಾನು ಮನೆ ಸೇರ್ತಿದ್ದೆ. ನಾನು ಎಷ್ಟೇ ತಪ್ಪು ಮಾಡಿದ್ರೂ ಸರ್ ನನಗೆ ನಿಧಾನವಾಗಿ ಸಮಾಧಾನದಿಂದ ಹೇಳಿಕೊಡ್ತಾನೆ ಇದ್ದರು. ಅವರು ಮೈಕ್ರೋಸ್ಕೋಪ್ನಲ್ಲಿ ಹೇಗೆ ನೋಡಬೇಕು, ಹೇಗೆ ಬಳಸಬೇಕು ಅಂತ ಹೇಳ್ಕೊಡ್ತಾರೆ. ಆಗ ನನ್ನ ಭುಜ ಅವ್ರ ಕೈಗೆ ತಾಗತ್ತೆ. ನನಗೇನೋ ವಿಚಿತ್ರ ಭಾವನೆ ಅವ್ರ ಮನಸ್ಸಲ್ಲಿ. ಅವ್ರು ನನ್ನ ಗುರುಗಳು, ಹೀಗೆ ಮಾಡಬಾರ್ದು. ನಾನು ನನ್ನ ಪಾಠದ ಕಡೆ ಗಮನ ಇಟ್ಟು, ಆದರೂ ಅವ್ರು ನಮಗೆ ಪಾಠ ಮಾಡ್ತಿರೋವಾಗ ನಾನು ಅವರನ್ನೇ ನೋಡ್ತಾ ಹೊಗಳ್ತಾ ಇದ್ದೆ. ಅವ್ರ ಕಡೆ ಸೆಳೆತಲಾದೆ. ನನಗೆ ತಿಳಿಯದಂತೆ ನಾನು ಅವರನ್ನು ಪ್ರೀತಿಸಿದೆ. ಆದರೆ ಈ ವಿಷಯ ಗೊತ್ತಾದರೆ ಅವ್ರು ನನ್ನನ್ನು ಹತ್ರನೂ ಬಿಟ್ಕೊಳ್ಳಲ್ಲ ಅಂತ ಹೇಳಿದೆ. ಸುಮ್ಮನಾದೆ. ನಮ್ಮ ಕೆಲಸ ಹೀಗೇ ನಡೀತು. 1-2 ವಾರ ಆಯಿತು. ಆದರೆ ನಾವು ನಿರೀಕ್ಷಿಸೋ ಫಲಿತಾಂಶ ಬರಲೇ ಇಲ್ಲ. ಅದಕ್ಕೆ ಸರ್ ಹೇಳಿದ್ರು, ಭಾನುವಾರ ನೀನು ಬಾ, ಇಬ್ಬರು ಕೂತು ಯೋಚನೆ ಮಾಡೋಣ ಅಂದರು. ನಾನು ಭಾನುವಾರ ಹೋದೆ. ಅವರು ಕೆಲವು ಬುಕ್ಗಳನ್ನು ಮುಂದೆ ಹರಡಿಕೊಂಡು ಏನೋ ಹುಡುಕ್ತಾ ನೋಡ್ತಿದ್ರು. ನನ್ನನ್ನು ಕರೆದು ಈ ವಿಷಯದ ಬಗ್ಗೆ ಯಾವ ಬುಕ್ಕಲ್ಲಿದೆ ಅಂತ ಹುಡುಕು ಅಂತ ಹೇಳಿ ಕಳಿಸಿದ್ರು. ನಾನು ಎಲ್ಲ ಕಡೆ ಹುಡುಕ್ತೆ. ಕಡೆಗೊಂದು ಬುಕ್ಕಲ್ಲಿ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಬರೆದಿತ್ತು. ಅದನ್ನು ತಗೊಂಡು ಸರ್ಗೆ ನೀಡಿದೆ. ಈ ಕಾರಣದಿಂದ ನಮಗೆ ಈ ಫಲಿತಾಂಶ ಈ ಥರ ಬಂದಿದೆ. ಆದರೆ ನಾವಿದನ್ನು ಮತ್ತೆ ಮಾಡಬೇಕು. ಆವಾಗಲೇ ನಮಗೆ ತಿಳಿಯೋದು. ನಾವು ಮತ್ತೆ ನಮ್ಮ ಕೆಲಸದಲ್ಲಿ ನಿರತರವಾದ್ವಿ. ಅವರು ಗಾಢವಾಗಿ ಕೆಲಸದಲ್ಲಿ ಮಗ್ನರಾದರು. ಅವತ್ತು ನಾವು ತುಂಬ ಕಷ್ಟಪಟ್ವಿ. ಆದರೆ ಕೊನೆಯಲ್ಲಿ ನಾವು ಬಯಸಿದ ಫಲಿತಾಂಶ ದೊರೀತು. ಸರ್ ತುಂಬ ಖುಷಿಯಾದರು. ಆ ಖುಷಿಯಲ್ಲಿ ಅವ್ರು ನನ್ನನ್ನು ಬಿಗಿಯಾಗಿ ಅಪ್ಕೊಂಡ್ರು. ಒಂದು ಕ್ಷಣ ಅವರು ಅವರನ್ನೇ ಮರೆತೋಗಿದ್ರು. ಆದರೆ ಮರುಕ್ಷಣ ಮತ್ತೆ ಸಾರಿ, ತಪ್ಪಾಯಿತು, ನಾನು ಹಾಗೆ ಮಾಡಬಾರ್ದಿತ್ತು ಅಂತ ದೂರ ಸರಿದ್ರು. ನಾನು ಮನಸ್ಸಲ್ಲೇ ಎಂಥ ಶ್ರೀರಾಮಚಂದ್ರ ಇವರು ಅಂತ ಅವರನ್ನು ಎತ್ತರಕ್ಕೇರಿಸಿದ್ದೆ. ಇದಾದ 2 ದಿನಕ್ಕೆ ನಾನು ನನ್ನ ಪ್ರೀತಿಯ ಬಗ್ಗೆ ಹೇಳಲೇಬೇಕು ಸರ್ ಹತ್ರ. ನಾನು ಅವರನ್ನು ಭೇಟಿಯಾಗಿ ಹೇಳಲೇಬೇಕು ಅಂತ ಕಾಯ್ತಿದ್ದೆ. ಆದರೆ ಭಯ, ಅವ್ರು ಏನು ಮಾಡಿಬಿಡ್ತಾರೋ ಅಂತ. ನಾನು ಅವ್ರಿಗೆ ತಿಳಿಸ್ದೆ. ಅವ್ರ ಕೋಣೆಗೆ ಹೋದೆ. ಏನೋ ನೋಡ್ತಾ ಇದ್ರು. ನಾನು ಹಿಂದಿನಿಂದ ನೋಡೋದಕ್ಕೆ ಪ್ರಯತ್ನಿಸ್ದೆ. ಅವರು ಅವ್ರ ಫೋನಲ್ಲಿ ನನ್ನ ಫೋಟೋನೇ ನೋಡ್ತಾ ಕಳೆದು ಹೋಗಿದ್ರು. ನನಗದನ್ನು ನೋಡಿ ತಾಳಲಾರದ ಖುಷಿ. ಸ್ವರ್ಗನೇ ಭೂಮಿಗೆ ಬಂದಂತೆ. ನಾನು ಏನೂ ತಿಳಿದಂತೆ ನಿಧಾನಕ್ಕೆ ಡೋರನ್ನು ಬಡಿದೆ. ಅವ್ರ ಮೊಬೈಲ್ನ ಬಚ್ಚಿಟ್ಕೊಂಡ್ರು. ನಾನು ಅವರನ್ನು ಆಟ ಆಡಿಸ್ಬೇಕು ಅಂತ ಕಾಲಹರಣ ಮಾಡ್ತಾ ಅವ್ರ ಮದುವೆ ಬಗ್ಗೆ ಕೇಳಿದೆ. ಸರ್, ನಿಮಗೆ ಮದುವೆ ಆಗಿದೆಯಾ ಅಥವಾ ಇನ್ನೂ ಹುಡುಕ್ತಾ ಇದ್ದೀರಾ? ಮದುವೆ ಇನ್ನೂ ಆಗಿಲ್ಲ, ಆದರೆ ಮನೆಯಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮದು ಮುಂದಿನ ತಿಂಗಳು ನಾನು ಮದುವೆ ಸರ್ ಅಂತ ಸುಳ್ಳು ಹೇಳಿಬಿಟ್ಟೆ. ಪಾಪ ಸರ್ ಮುಖ ಆತಂಕದಲ್ಲಿ ಮುಳುಗೋಯ್ತು. ನೀವು ಒಪ್ಪಿದ್ದೀರಾ ಅಂದರು. ಹೌದು, ಮನೆಯಲ್ಲೆಲ್ಲ ಒಪ್ಪಿದ್ದಾರೆ. ಅದಕ್ಕೆ ನಾನು ಒಪ್ಕೊಂಡೆ. ಅವರೇನೂ ಮಾತಾಡಲೇ ಇಲ್ಲ. ಬೇಜಾರಿಂದ ನನ್ನಿಂದ ದೂರ ಹೋಗೋದಕ್ಕೆ ನೋಡಿದ್ರು. ನಾನು ಅವ್ರ ಕೈನ ಹಿಡಿದು, ಸರ್, ನೀವು ಒಪ್ಪಿದ್ರೆ ಮುಂದಿನ ತಿಂಗಳು ನೀವೇ ನನ್ನ ಕುತ್ತಿಗೆಗೆ ತಾಳಿ ಕಟ್ಬೋದು. ಅವ್ರು ಏನೂ ಗೊತ್ತಿಲ್ಲದಂತೆ ನಟಿಸಿದ್ರು. ಏನು ಹೇಳ್ತಿದ್ಯಾ ಅಂದರು. ಸರ್, ನನಗೆ ತಿಳಿದಿದೆ ನೀವು ನನ್ನನ್ನು ಇಷ್ಟಪಡ್ತಿದ್ದೀರಾ ಅಂತ. ನಿಮ್ಮ ಫೋನಲ್ಲಿರೋ ನನ್ನ ಫೋಟೋಗಳು ಹೇಳುತ್ತೆ. ಅವರು ತಲೆ ಬಗ್ಗಿಸಿ ನಿಂತರು. ನಾನು ಅವರನ್ನು ಬಿಗಿದಪ್ಪಿ ಅಂದು ನಿಮ್ಮ ಬಿಸಿ ಸ್ಪರ್ಶ ನಿಮ್ಮ ಪ್ರೀತಿಯ ಕಡೆಗೆಳಿತು. ನನ್ನನ್ನು ಇಂದು ನಾನು ನಿಮ್ಮವಳಾಗಿ ಆಗೋದಕ್ಕೆ ಸಂಪೂರ್ಣವಾಗಿ ಒಪ್ಪಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಒಪ್ಸಿದ್ರೆ ನಾವಿಬ್ಬರು ಮದುವೆ ಆಗಬಹುದು. ಎಲ್ಲ ಗೊತ್ತಿದ್ರೂ ನನ್ನನ್ನು ಆಟ ಆಡಿಸ್ತಾ ಇದೆಯಾ ಅಲ್ವಾ? ಇಷ್ಟು ದಿನ ನೀನು ಮಹಾನ್ ಕಳ್ಳಿ ಅಂತ ರೇಗಿಸಿದ್ರು. ಇಬ್ಬರು ಖುಷಿಯಲ್ಲಿ ಗಟ್ಟಿಯಾಗಿ ಹಿಡಿದು ನಕ್ವಿ. ನಂದನ, ನನಗೊಂದು ಆಸೆ ಇದೆ. ಮದುವೆ ಮುಂಚೆ ನಿನ್ನ ಮೇಲೆ ರಿಸರ್ಚ್ ಮಾಡಬೇಕು ಅಂತ. ನಿಮಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ವಾ ಸರ್? ಇನ್ನೇನು ಬಾಕಿ ಇದೆ? ಇಲ್ಲ, ಬಾಕಿ ಇರೋದು ಬಹಳಷ್ಟಿದೆ. ನೋಡು, ಇಂದು ಕಾಲೇಜಲ್ಲಿ ಯಾರೂ ಇಲ್ಲ, ಯಾರಿಗೂ ತಿಳಿಯೋದೂ ಇಲ್ಲ. ನಾನು ತಲೆಯಿಂದ ಕಾಲಿನವರೆಗೂ ನಿನ್ನನ್ನು ರಿಸರ್ಚ್ ಮಾಡಬೇಕು. ನನಗೆ ಹೆದರಿಕೆ ಆಗ್ತಿದೆ.
ಏ ಇಲ್ಲ ಇಲ್ಲ ಹೆದರಬೇಡ, ನಾವಿಷ್ಟು ದಿನ ಮಾಡಿರೋದನ್ನೇ ಈಗ ಮಾಡ್ತೀನಿ ಅಷ್ಟೇ. ಅಲ್ಲಿರೋ ಕಪ್ಪೆನ ತಗೊಂಡು ನೋಡು. ಯಾವುದನ್ನು ರಿಸರ್ಚ್ ಮಾಡೋದಕ್ಕೆ ಮೊದಲು ಕಪ್ಪೆಯ ಹೊರಪದರನ ತೆಗಿಬೇಕಾಗತ್ತೆ. ಹಾಗೆ ನಿನ್ನ ಹೊರಪದರನ ತೆಗೆದು ನಂತರ ಕಪ್ಪೆಯ ಅಂಗಾಂಗಗಳನ್ನು ನೋಡಬೇಕು. ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವ ಅಂತ ಪರೀಕ್ಷಿಸಬೇಕು. ತಿಳಿತಾ? ಈ ಥರ ಕೆಲಸನ ಮಾಡಬೇಕು. ಈಗ ಕೆಲಸನ ನಾವು ಶುರು ಮಾಡೋಣ. ಅಂಗಾಂಗಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂತ ಪರೀಕ್ಷೆ ಮಾಡೋಣ. ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಆದರೆ ಒಂದರ ಪರೀಕ್ಷೆ ಆಗಲೇಬೇಕು. ನಂದನ ಏನೂ ಮಾತನಾಡಲಾರದೆ ತಲೆ ಅಲ್ಲಾಡಿಸಿದ್ಲು, ಸಮ್ಮತಿಸಿದ್ಲು. ಅಂಗಾಂಗ ಪರೀಕ್ಷಿಸುವಾಗ ಸ್ವಲ್ಪ ನೋವಾಗಬಹುದು, ಆದರೆ ನಂತರ ಒಳ್ಳೆ ಫಲಿತಾಂಶ ಬರುತ್ತೆ. ಅವಳಿಗೆ ನಿಧಾನಕ್ಕೆ ಪರೀಕ್ಷಿಸಿದೆ. ನೋವಿನಿಂದ ಕಿರ್ಚಿದ್ಲು, ಆದರೆ ನಂತರ ಕಣ್ಮುಚ್ಚಿ ಆನಂದಿಸಿದ್ಲು. ಸುಮಾರು ಅರ್ಧ ಗಂಟೆ ಕಾಲ ಅವಳು ತನ್ನನ್ನು ತಾನೇ ಮರೆತು ಹೋಗಿದ್ಲು. ತನು ಮನವನ್ನು ದಾರಿ ಎರೆದ್ಲು. ಎಂತೋ ನಡೆಯದ ಇದ್ದ ರಿಸರ್ಚ್ ಕೆಲಸ ಅಂದು ಅಲ್ಲಿ ವಿಶೇಷವಾಗಿ ನಡೀತು. ಆದರೆ ಇಬ್ಬರು ಮದುವೆ ಬಗ್ಗೆ ಎಚ್ಚರ ತಪ್ಪಲಿಲ್ಲ. ಅವ್ರ ತಂದೆ ತಾಯಿಗೆ ತಿಳಿಸಿ ಆದಷ್ಟು ಬೇಗ ಮದುವೆ ಆದರು. ಮತ್ತು ಅವ್ರ ಕೆಲಸ ಪ್ರತಿ ರಾತ್ರಿ ನಡೀತಿತ್ತು. ಇದರ ಫಲಿತಾಂಶದಿಂದ ಅವಳು 3 ತಿಂಗಳು ಗರ್ಭಿಣಿನೂ ಆದಳು. ಮತ್ತು ಇಂದು ಅವಳಿಗೊಂದು ಸುಂದರವಾದ ಮಗುವಿದೆ. ಅವಳಿಗಿದಷ್ಟೇ ಮಾತ್ರ ಅವಳಲ್ಲ, ಅವಳು ಅಂದ್ಕೊಂಡ ಕೆಲಸದಲ್ಲಿ ಸಾಧಿಸಿ ವಿಜ್ಞಾನಿನೂ ಆಗಿದ್ದಾಳೆ. ಅವಳು ಛಲ ಬಿಡದೆ ಮಾಡಿದ ಕೆಲಸಗಳು ಇಂದು ಅವಳನ್ನು ಉತ್ತಮ ಮಟ್ಟಕ್ಕೆ ಕರೆದೊಯ್ದಿದೆ. ಹೌದು ಸ್ನೇಹಿತರೆ, ಅವಳು ಮನಸ್ಸಿಟ್ಟು ಒಂದು ಕೆಲಸದ ಮೇಲೆ ಕೇಂದ್ರೀಕರಿಸಿ ಅವಳು ಸಾಧಿಸಿದ್ಳು. ಸಾಧನೆಗೆ ಮುಖ್ಯ ಛಲ. ಅಚಲವಿದ್ದರೆ ಎಂಥ ಕಷ್ಟದ ಬಂಡೆ ಬಂದರೂ ನಾವದನ್ನು ನುಗ್ಗಬಹುದು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.